ಆರ್ಸಿಬಿ ಸಂಭ್ರಮಾಚರಣೆ ವೇಳೆ 11 ಜನ ಅಮಾಯಕರ ಬಲಿಯಾಗಿರುವಂಥದ್ದು. ಈ ಒಂದು ಬಲಿಗೆ ಸರ್ಕಾರ ಕಾರಣ ಅಂತ ಇದೀಗ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಇದೀಗ ಶಾಸಕರಾದಂತಹ ಗೋಪಾಲಯ್ಯ ಅವರು ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ಈಗ 11 ಜನರ ಬಲಿಗೆ ಸರ್ಕಾರ ಕಾರಣ, ಸಿಎಂ ಹಾಗೆ ಡಿಸಿಎಂ ರಾಜೀನಾಮೆ ಕೊಡಬೇಕು ಅಂತ ನೀವು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ, ಏನ್ ಹೇಳ್ತೀರಾ? 3ನೇ ತಾರೀಕು ಮ್ಯಾಚು ಎಲ್ರಿಗೂ ಆರ್ಸಿಬಿ ಗೆಲ್ಲಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದು ಆಸೆ ಇತ್ತು, ಗೆದ್ದರು. പക്ഷേ ಇಡೀ ರಾತ್ರಿ ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಅವನ್ನೆಲ್ಲ ಮನೆ ಕೆಲಸದಲ್ಲಿ ಪೊಲೀಸ್ನವರು ಹರಸಾಹಸ ಪಟ್ಟಿದ್ದಾರೆ ಬೆಳಗಿನ ಜಾವದವರೆಗೂ. ತಿರ್ಗಾ ಮತ್ತೆ ಬೆಳಿಗ್ಗೆ 2-3 ಕಾರ್ಯಕ್ರಮ ಮಾಡಬೇಕು, ಏರ್ಪೋರ್ಟಿಂದ ಕರ್ಕೊಂಬರ್ತಕ್ಕಂಥದ್ದು, ಕರ್ಕೊಂಬಂದಾದ್ಮೇಲೆ ವಿಧಾನಸೌಧ ಮುಂದೆ ಮೆಟ್ಲುಗಳ ಮೇಲೆ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು, ತಿರ್ಗಾ ಸಂಜೆ ಆರ್ಸಿಬಿ KCA ಸ್ಟೇಡಿಯಂನಲ್ಲಿ ತಿರ್ಗಾ ಮತ್ತೊಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು. ಇವೆಲ್ಲ ಅರ್ಧ ಕಿಲೋಮೀಟ್ರಿಗಿಂತ ಹತ್ತಿರ ಇರ್ತಕ್ಕಂಥ ಜಾಗಗಳು. ಪೊಲೀಸ್ನವರು DPR ಕಾರ್ಯದರ್ಶಿಗೆ, ಮುಖ್ಯ ಕಾರ್ಯದರ್ಶಿಯವರಿಗೆ ಬೇಡ ಅಂತಕ್ಕಂಥದ್ದನ್ನ ಲೆಟ್ರ್ ಕೊಡ್ತಾರೆ, ಮಾಡೋಕ್ಕಾಗೋದಿಲ್ಲ ಇದನ್ನು, ಬೇಡ ಇದು ಅಂತಕ್ಕಂಥದ್ದು ಕೊಡ್ತಾರೆ. ಇದು ಮಾಡಲೇಬೇಕು ಅಂತ ಒಂದು ದುರುದ್ದೇಶದಿಂದ ಏನು ಮಾಡಿದ್ರು, ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂಥದ್ದು. ಬಹುಶಃ ವಿಧಾನಸೌಧದ ಮೆಟ್ಟಲುಗಳ ಮೇಲೆ ಮಾಡಿದ್ರಲ್ಲ, ಅದನ್ನ ಯಾರಾದರೂ ಕುಂಡ್ರಿಸಿ ಅವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಮಾಡಿದ್ರ? ಇಲ್ಲ. ಹಳ್ಳಿಗಳ ಕಡೆ ಸಂತೆಯಲ್ಲಿ ಈ ರೀತಿ ಸನ್ಮಾನಗಳಾಯ್ತವೆ. 16,000 ಜನ ಸೇರಿ ಇದು ಮಾಡಿದಾಗ ಆ ಸ್ಟೇಜ್ ಮೇಲೆ 300-400 ಜನ ಸೇರ್ಕೊಂಡು ಇದನ್ನು ಅವ್ರಿಗೆ ಸಹಾಯ ಮಾಡಿರ್ತಕ್ಕಂಥದ್ದು ಮಾಡ್ತಾರಲ್ಲ, ಆ ಪರಿಸ್ಥಿತಿ ಇದು. ವಿಧಾನಸೌಧದ ಮೇಲೆ ಅವ್ರಿಗೆ ಕೊಡ್ತಕ್ಕಂಥ ಗೌರವನೂ ಸರ್ಕಾರ ಕೊಡಲಿಲ್ಲ. 3:50ಕ್ಕೆ ಬೋರಿಂಗ್ ಹಾಸ್ಪಿಟ್ಲಿನಲ್ಲಿ ಕಾಲು ತುಳಿತದಿಂದ ಸಾವಾಗಿರ್ತಕ್ಕಂಥದ್ದು ಮಾಧ್ಯಮಗಳ ಮುಖೇನ 4 ಗಂಟೆಗೆ ಎಲ್ರಿಗೂ, ಇಡೀ ರಾಜ್ಯಕ್ಕೆ ಗೊತ್ತಾಯ್ತದೆ. ಮಾಧ್ಯಮ ಅಷ್ಟೊತ್ತಿಗೆ ಇಂಥವ್ರು ತೀರೋಗಿದ್ದಾರೆ ಅಂತಕ್ಕಂಥದ್ದನ್ನ ಇದು ಹೇಳ್ತದೆ. ಆದರೂ ತಿರ್ಗಿ KCನಲ್ಲಿ ಮಾಡ್ತಕ್ಕಂಥದ್ದು ಬೇಕಾಗಿತ್ತ? 11 ಜನರ ಸಾವಿಗೆ ಸರ್ಕಾರ ಏನು ಕಾರಣ ಇದೆ? ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ಕಾನೂನು ಕ್ರಮ ಕೈಗೊಂಡಿರಲಿಲ್ಲ. ಯಾವುದು ಆಂಬ್ಯುಲೆನ್ಸ್ಗಳಾಗಲಿ, ಫೈರ್ ಇಂಜಿನ್ಗಳಾಗಲಿ, ಯಾವುದೇ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದಲ್ಲಿ ಸರ್ಕಾರ ಸಂಪೂರ್ಣವಾಗಿ ಎಡವಿದೆ. ಇದಕ್ಕೆ ಹೊಣೆ ನೇರ ಸರ್ಕಾರನೇ ಹೊಣೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಓಕೆ, ಈ ಒಂದು ಕಾರ್ಯಕ್ರಮ ಏನು ಮಾಡಿದ್ರು ಅಭಿಮಾನಿಗಳಿಗೆ ಮಾಡ್ದಂಗಿರಲಿಲ್ಲ, ಏನೋ ಅವರವರ ಕುಟುಂಬಕ್ಕೆ, ಸಿಎಂ ಮೊಮ್ಮಗ ಆಗಿರ್ಬೋದು, ಜಮೀರ್ ಮಗ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಸಾವು ನೋವುಗಳಾಗಿದೆ ಅಂತ ಗೊತ್ತಿದ್ರು ಕೂಡ DCM ಹೋಗಿ ಆ ಕಪ್ಪನ್ನು ಹಿಡ್ಕೊಂಡು ಮುತ್ಕೊಡುವಂತಹ ಕೆಲಸವನ್ನ ಮಾಡ್ತಾರೆ, ಫೋಟೋಗಳನ್ನ ಕೂಡ ತೆಗೆಸ್ಕೊಳ್ತಾರೆ. ಏನು ಹೇಳ್ತೀವಿ? ನೋಡಿ, ವಿಧಾನಸೌಧ ಮೆಟ್ಲುಗಳಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮ ಅದು ಸರ್ಕಾರಿ ಕಾರ್ಯಕ್ರಮದ ರೀತಿ ಕಾಣಲಿಲ್ಲ. ಅವರ ಆಟಗಾರ ಏನಿದ್ರು ಅವ್ರನ್ನ ಅತ್ಯಂತ ಗೌರವದಿಂದ ಅವ್ರಿಗೆ ಸನ್ಮಾನ ಮಾಡಬೇಕು, ಆ ರೀತಿ ಇರಲಿಲ್ಲ. ಅದು ಒಂದು ಪಕ್ಷದ ಕಾರ್ಯಕ್ರಮವಾಗಿ ಏರ್ಪಾಡಾಗಿತ್ತು. ಸರ್, ಓಕೆ, ಈಗ ಸಿಎಂ ಮನೆ ಮುತ್ತಿಗೆ ಹಾಕ್ತಾ ಇದ್ದೀರಾ, ಸಿಎಂ DCM ರಾಜೀನಾಮೆ ಕೊಡೋವರೆಗೂ ನಿಮ್ಮ ಪ್ರತಿಭಟನೆ ನಿಲ್ಲಲ್ವಾ? ಈ ಪಕ್ಷ ಏನು ತೀರ್ಮಾನ ಹೇಳುತ್ತೆ ಆ ತೀರ್ಮಾನದಂತೆ ನಡ್ಕೊಂತೀವಿ. ಇದಿಷ್ಟು ಶಾಸಕರಾದಂತಹ ಗೋಪಾಲಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.